ದೇಶವನ್ನು ವಿಕಸಿತ ಭಾರತದತ್ತ ಕೊಂಡೊಯ್ಯುವ ಸಂಕಲ್ಪದಲ್ಲಿ ಯುವಜನತೆಗೆ ಉದ್ಯೋಗದ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಇಪಿಎಫ್ಒ ಸಂಸ್ಥೆಯು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಆಯೋಜಿಸಲಾದ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಶಾ ಭರವಸೆಯಿಂದ ನೆರೆದಿದ್ದ ಯುವಜನತೆ ಗಣ್ಯರ ಉಪಸ್ಥಿತಿ, ಉದ್ಯೋಗದ ಹೊಸ ಭರವಸೆ, ಭವಿಷ್ಯದ ಕನಸುಗಳಿಗೆ ಹೊಸ ರೆಕ್ಕೆಗಳು ದೊರಕಿದ ಈ ಕಾರ್ಯಕ್ರಮದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಪ್ರಧಾನಮಂತ್ರಿಗಳ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಆನ್ಲೈನ್ ಸಮಾವೇಶದಲ್ಲಿ ದೇಶದ ಯುವಜನತೆಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಕುರಿತು ಪ್ರಧಾನಮಂತ್ರಿಗಳು ಮಹತ್ವದ ಸಂದೇಶವನ್ನು ನೀಡಿದರು. ವಿಕಸಿತ ಭಾರತ್ ಎಂಬ ಕನಸು ನನಸಾಗಲು ಉದ್ಯೋಗ, ಕೌಶಲ್ಯ ಮತ್ತು ಅವಕಾಶಗಳ ಸಮನ್ವಯ ಅತ್ಯಗತ್ಯ ಎಂಬ ಸಂದೇಶವನ್ನು ಈ ಸಮಾವೇಶದ ಮೂಲಕ ದೇಶದ ಜನತೆಗೆ ತಲುಪಿಸಿದರು. इतनी बड़ी तादाद में आज यहां इस कार्यक्रम से जुड़ी युवा साथियों में मुझे भारत के उज्जवल भविष्य की तस्वीर दिखाई दे रही है. मैं अब से कुछ ही घंटे पहले ही फ्रांस और स्लोवाकिया की यात्रा से लौटा हूं. G7 में विकसित देशों के दिग्गज नेताओं से मिला हूं. दुनिया आज भारत की युवा शक्ति की चर्चा कर रही है. भारत के टैलेंट, स्किल और पोटेंशियल की चर्चा सब दूर हो रही है. दुनिया भारत के युवाओं की क्षमता को भली भांति पहचानने लगी है. और ऐसे समय में हमारी कोशिश है कि भारत का हर युवा अपनी क्षमता को अवसर में बदल सके. और इसी सोच के साथ प्रधानमंत्री विकसित भारत रोजगार योजना का आरंभ हुआ. यह रोजगार योजना सामान्य तौर पर सोचे जाने वाली रोजगार योजना से बहुत आगे बढ़कर पहली नौकरी पाने वाले युवा के सपनों को शक्ति देने वाली योजना है. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರು ಭಾಗವಹಿಸಿ ಯುವ ಜನತೆಗೆ ಶುಭ ಹಾರೈಸಿದರು. ಭಾರತ್ ರೋಜ್ಗಾರ್ ಯೋಜನೆಯನ್ನು ಇವತ್ತು ಅಧಿಕೃತವಾಗಿ ಇಡೀ ದೇಶದಾದ್ಯಂತ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲೂ ಕೂಡ 25 ಕಡೆ ಈ ಕಾರ್ಯಕ್ರಮ ನಮ್ಮ ರೀಜನಲ್ ಪ್ರಾವಿಡೆಂಟ್ ಫಂಡಿನ ಸಂಸ್ಥೆಯ ವತಿಯಿಂದ ಇದನ್ನು ಲಾಗು ಮಾಡ್ತಾ ಇದ್ದೀವಿ. ನಿರುದ್ಯೋಗ ಅಂತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ, ಈಗಿರ್ತಕ್ಕಂಥದ್ದಲ್ಲ, ತುಂಬ ಹಳೆಯದಾದಂಥ ಸಮಸ್ಯೆ ಇದು. ಇವತ್ತು ನಮ್ಮ ಜನಸಂಖ್ಯೆ 145 ಕೋಟಿ, 145 crores. ಇದರಲ್ಲಿ ಮೋರ್ ದೆನ್ 50% ಯೂತ್ಸ್ ಇದ್ದಾರೆ. ಯಾಕಂದರೆ ಯೂತ್ ನಮ್ಮಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಪ್ರತಿ ವರ್ಷವೂ ಕೂಡ ಅವರು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಮತ್ತು ಟೆಕ್ನಿಕಲ್ ಇರ್ಬೋದು, ಎಕ್ಸಾಮ್ಗಳನ್ನು ಪಾಸ್ ಮಾಡಿದ್ದಾದಮೇಲೆ ಮುಂದೆ ಏನು ಅಂತಕ್ಕಂಥದ್ದು ಅವ್ರಿಗೆ ಭಾಳ ದೊಡ್ಡ ಸವಾಲಿರ್ತಕ್ಕಂಥದ್ದು. ಮುಂದೆ ಏನು ಅಂತಂದರೆ ನಾವು ಎಂಪ್ಲಾಯಿ ಆಗಬೇಕು, ಯಾವುದಾದ್ರೂ ಒಂದು ಜಾಬ್ ನಮಗೆ ಬೇಕಾಗ್ತದೆ. ಈಗಿರ್ತಕ್ಕಂಥ ಟೆಕ್ನಾಲಜಿಯಲ್ಲಿ
ಮೊದಲಿಗಿಂತಲೂ ಕೂಡ ಕಂಪ್ನಿಗಳಲ್ಲಿ ಎಂಪ್ಲಾಯೀಸನ್ನು ಭಾಳ ಕಡಿಮೆ ತೊಗೊತಾರೆ. ಈಗ IA ಬಂದಿದೆ, ಕಂಪ್ಯೂಟರ್ಸ್ ಇದೆ, ನೀವೇನಾದರೂ ಟೆಕ್ನಿಕಲಿ ಹೋದರೆ CNC ಮಿಷಿನ್ಗಳು, ಈ ಥರ 50 ಜನ ಮಾಡೋದು ಒಂದೇ ಒಂದು ಟೆಕ್ನಿಕಲಿ ಮಿಷಿನ್ಸ್ಗಳು ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿನೂ ಬಂದಿರೋದ್ರಿಂದ ಎಂಪ್ಲಾಯ್ಮೆಂಟು ಕೊಡುವಂಥದ್ದು ಭಾಳ ಕಷ್ಟವಾದಂಥ ಕೆಲಸನೂ ಆಗಿದೆ. ಇವತ್ತು ನರೇಂದ್ರ ಮೋದಿಜಿಯವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳನ್ನು ಮಾಡಿದ್ದಾರೆ. ಲೋನ್ಗಳನ್ನು ಕೊಟ್ಟು ತಾವು ಸ್ವಂತ ಉದ್ಯೋಗವನ್ನು ಮಾಡಿರಿ ಅಂತಲೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮತ್ತು ನಾವು ಟೆಕ್ನಿಕಲಿ ಬೇರೆ ಬೇರೆದರಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದಾಗ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಯಾರು ಉದ್ಯೋಗದಾತರು ಇರ್ತಾರೆ, ಅಂದರೆ ಎಂಪ್ಲಾಯರ್, ಕಂಪ್ನಿಗಳವರು ಅವರನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಮತ್ತು ಯಾರು ಎಂಪ್ಲಾಯಿ ಬರ್ತಾ ಇದ್ದಾರೆ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ರಲ್ಲಿ ಅವರಿಗೆ ದುಡ್ಡನ್ನು ಕೊಡ್ತಕ್ಕಂಥದ್ದು, ಎಂಪ್ಲಾಯರ್ಗೂ ದುಡ್ಡನ್ನು ಕೊಟ್ಟು ಪ್ರೋತ್ಸಾಹಧನ 1 ಲಕ್ಷ ಕೋಟಿ ಈ ಒಂದು ಯೋಜನೆಗೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಮೀಸಲಿಟ್ಟಿರ್ತಕ್ಕಂಥದ್ದು. ಇವತ್ತು 3.25 ಕೋಟಿ ಜನಗಳಿಗೆ 2 ವರ್ಷದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ನಾವು ಮ್ಯಾನಿಫೆಸ್ಟೋದಲ್ಲಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಭಾಳ ಜನ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಒಂದು ಗೊತ್ತಾಗದೇ ಇರತಕ್ಕಂಥದ್ದು ಏನು ಅಂದರೆ, ಈಗ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡಿದ್ದೀನಿ, ಬೆಂಗಳೂರಲ್ಲಿ ಉದ್ಯೋಗ ಇದೆಯಾ, ಇಲ್ಲ ಉದ್ಯೋಗ ಇಲ್ಲ ಅಂತಾರೆ. ಆದರೆ ಹೊರ ರಾಜ್ಯಗಳಿಂದ ಬಂದವರು ಇಲ್ಲಿಗೆ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಒರಿಸ್ಸಾ ಈ ಕಡೆ ಎಲ್ಲ, ಅವರೆಲ್ಲ ಏನು ಬಂದರು ಇಲ್ಲಿ ಬೆಂಗಳೂರಿಗೆ ಉದ್ಯೋಗಕ್ಕೋಸ್ಕರ ಬಂದಿರತಕ್ಕಂಥದ್ದು. ನೀವು ನೋಡಿರಿ, ಒಬ್ಬ ರಾಜಸ್ಥಾನದಿಂದ ಗುಜರಾತಿಂದ ಬಂದು ಅಂಗಡಿ ಮಾಡಿರ್ತಕ್ಕಂಥವನು ಇನ್ನು 10 ಜನನ ಕರೆಸ್ಕೊತಾವನೆ. ಅವನು ಒಂದು ಅಂಗಡಿ ಇರೋದು 10 ಅಂಗಡಿ ಆಗಿದೆ. ಅಂದರೆ ಇಲ್ಲಿ ಎಂಪ್ಲಾಯಿ ಉದ್ಯೋಗ ಐತೆ ನಮಗೆ. ಆದರೆ ನಾವು ಎಲ್ಲವನ್ನು ಕೂಡ ನನಗೆ ಕಂಪ್ನಿಗಳಲ್ಲೇ ಆಗಬೇಕು, ಪಬ್ಲಿಕ್ ಸೆಕ್ಟರ್ಸಲ್ಲೇ ಆಗಬೇಕು, ನನಗೆ IT BTನಲ್ಲೇ ಎಂಪ್ಲಾಯ್ ಆಗಬೇಕು. ಇದರ ಬದಲು ನಾವು ಸ್ವಂತ ಉದ್ಯೋಗವನ್ನು ಕೂಡಿ ನಾವು 10 ಜನಕ್ಕೆ ಕೆಲಸವನ್ನು ಕೊಡ್ತಕ್ಕಂಥ ಕೂಡ ದೊಡ್ಡ ಅವಕಾಶ ಇದೆ. ಶೇಷಾದ್ರಿಪುರಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ SN ವೆಂಕಟೇಶ್ ಅವರು ಶಿಕ್ಷಣದ ಜೊತೆಗೆ ಕೌಶಲ್ಯಾಭಿವೃದ್ಧಿಯ ಮಹತ್ವವನ್ನು ವಿವರಿಸಿದರು. See, today whatever the Pradhan Mantri Vikasit Bharat Yojana introduced by our Honorable Prime Minister Narendra Modi, it is one of the best program, and it helps both the employer and employee in both the sides. As sir told that about they want to put nearly 1 crore rupees, 1 lakh crore rupees for this particular program, and employer will benefit 3,000 per month if they give one new employment, and employee will get about 15,000 per month, up to 15,000 per month. See, this is a great encouragement for any youth to get the job, and it is a great initiative taken by the government of India. Definitely, I think that from this initiative, we can make the India one of the superpower in the world. See, not only that, this is very important. As a principal of this college, I seen so many youths. Once they completed their program, whether it is in BCom or BBA or BCA, BE, engineering, medical, they should get an employment. Searching for employment is there in our India, but I think that what our Honorable MLA said, it is very right that there is a lot of employment in India, but we are not going to get right person at right place in a right time. See, if you are confident to do anything, you can get employment in all the areas. The confidence building is more important. How can you build the confidence? You can build the confidence by introducing this type of programs. So I think that today's program is a great program introduced by the government of India. ಶ್ರೀ ರವಿ ಮೀನಾ ಅವರು ಉದ್ಯೋಗ ಭದ್ರತೆ ಮತ್ತು ಯುವಜನರ ಭವಿಷ್ಯ ನಿರ್ಮಾಣದಲ್ಲಿ ಸಮರ್ಪಕ ಯೋಜನೆಗಳ ಅಗತ್ಯತೆಯನ್ನು ತಿಳಿಸಿದರು. PMVBRY is a landmark initiative aimed at promoting employment generation, workforce formalization, and social security coverage for eligible workers. Guided by the vision of Rozgar Se Viksit Bharat, the scheme benefits both employees while contributing to the nation's progress. Today we are privileged to witness the live telecast of the release of incentive benefits under PMVBRY by the Honorable Prime Minister, followed by his address to participants across the country. ಫ್ಯಾಕ್ಸಕಾನ್ ಸಂಸ್ಥೆಯ ಪ್ರತಿನಿಧಿ ಶ್ರೀಮತಿ ಮಂಜುಷಾ ಅವರು
ಉದ್ಯಮ ಕ್ಷೇತ್ರದಲ್ಲಿ ಯುವ ಪ್ರತಿಭೆಗಳಿಗೆ ಲಭ್ಯವಿರುವ ಉದ್ಯೋಗಾವಕಾಶಗಳ ಕುರಿತು ಮಾಹಿತಿ ನೀಡಿದರು. I would also like to express my gratitude for the government's incentive scheme for new employees has been a great source of encouragement. PMVBRY Pradhan Mantri Viksit Bharat Rozgar Yojana. For all of us, it will helping us build essential skills, gain valuable experience and look forward a brightness future. This is a wonderful thought to support employees. Thank you Pradhan Mantri sir and who all are involved in this scheme. Thank you for all. Today I feel proud to stand here as a responsible employee and a young woman who believes that with the support and opportunity anything is possible. Once again, thank you Pradhan Mantri sir and who are all came this meeting. Thank you for all. And I need to share one thing what I faced in my life. So many problems can change a family's life. When I was only 2 years old, my mother had to go to Kuwait because of financial difficulties and debates. Leaving her little child behind was very painful for her. She faced many struggles there and her health became very serious. Even though she wanted to come back, our even financial situation forced her to stay and suffer 3 years. When she returned to India, her health was still not good because we did not have enough money. She took treatment in a government hospital. Despite her condition, she worked hard in the fields and supported my father to take care of our family. After 2 years, due to the same financial problems, she had to go back to Kuwait again. Because of this, I missed my mother's love and care during my childhood. My parents faced many sacrifices and hardships to bring me to where I am today. Now my goal is to support my family, make them proud and give them the happiness they deserve. Thank you so much. ಮೆಂಜಿಸ್ ಸಂಸ್ಥೆಯ ಶ್ರೀ ರಾಜೀವ್ ಎಂಎನ್ ಅವರು ಉದ್ಯೋಗ ಸೃಷ್ಟಿಯಲ್ಲಿ ಖಾಸಗಿ ಸಂಸ್ಥೆಗಳ ಪಾತ್ರ ಮತ್ತು ಉದ್ಯೋಗದಾತರ ದೃಷ್ಟಿಕೋನವನ್ನು ಹಂಚಿಕೊಂಡರು. It's a privilege to speak on Pradhan Mantri Vikasit Bharat Rozgar Yojana. This visionary initiative of the Government of India aims to create meaningful employment, strengthen social security and promote financial inclusion for our youth. At Menzies Aviation Bengaluru, we onboard many freshers every year through PMVBRY. They receive not only employment opportunities but also the benefits of Provident Fund membership and social security, helping them begin their careers with confidence and financial discipline. On behalf of Menzies Aviation, I express our sincere appreciation to the Government of India and Honorable Prime Minister for this impactful initiative which contributes to the vision of prosperous and development India. ಬಹುಕಾಲದ ನಿರೀಕ್ಷೆಗೆ ತೆರೆಬಿದ್ದ ಕ್ಷಣ. ಅರ್ಹ ಅಭ್ಯರ್ಥಿಗಳಿಗೆ ಗಣ್ಯರ ಸಮ್ಮುಖದಲ್ಲಿ ಆಫರ್ ಲೆಟರ್ಗಳನ್ನು ವಿತರಿಸಲಾಯಿತು. ಇದು ನಮ್ಮ ಜೀವನದ ಮಹತ್ವದ ಕ್ಷಣ. ಈ ಅವಕಾಶ ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ದೊಡ್ಡ ಪಾತ್ರ ವಹಿಸಲಿದೆ ಎಂದು ಫಲಾನುಭವಿಗಳು ತಮ್ಮ ಸಂತಸವನ್ನು ಹಂಚಿಕೊಂಡರು. ಸೊ ಈ ಸ್ಕೀಮಿಂದ ಆ್ಯಕ್ಚುಲಿ ನಾಟ್ ಓನ್ಲಿ ಫಾರ್ ದ ಎಂಪ್ಲಾಯೀಸ್, ಫಾರ್ ದ ಎಂಪ್ಲಾಯರ್ಸ್ ಆಲ್ಸೋ ಬೆನಿಫಿಟೆಡ್. ಸೊ ನಮ್ಮ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ಅರೌಂಡ್ 50+ ಎಂಪ್ಲಾಯೀಸ್ಗೆ ಬೆನಿಫಿಟ್ ಆಗಿದೆ. ಸೊ ಆ್ಯಸ್ ವೆಲ್ ಆಸ್ ಕಂಪ್ನಿಗೂ ಅರೌಂಡ್ 1.75 lakhs ಅಮೌಂಟು ಕ್ರೆಡಿಟ್ ಆಗಿದೆ. ಆ್ಯಕ್ಚುಲಿ ಥ್ಯಾಂಕ್ಸ್ ಫಾರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಪ್ರಧಾನಮಂತ್ರಿ ವಿಕಸಿತ ಯೋಜನೆಯ ಪ್ರಮುಖ ನಮಗೆ ತುಂಬ ನಮಗೆ ಸಹಾಯವಾಗಿದೆ. ಆದ ಕಾರಣವಾಗಿ ಮೋದಿಜಿಯವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. I am Denita. I am representing Amazing Blooms. I am very thankful for this event represented by Modi ji, and one of my employee also already got the message. Already you have seen it. Very thankful, and this is a very good initiative for employers and employees. This has been the Pradhan Mantri Vikasit Bharat Rozgar Yojana. Has been a wonderful initiative from the government of India.
and it has benefited many of our employees who are majority of our employees are from the rural area, and they've benefited a lot from this scheme. We thank the Government of India and EPFO for launching such a scheme. ಸೊ ಇವತ್ತಿನ ದಿವಸ ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಏನು ಚಾಲನೆ ಮಾಡಿದ್ದಾರೆ, ಅದು ಉದ್ಯೋಗಿಗಳಿಗೆ ಹಾಗೂ ಉದ್ಯೋಗದಾತರಿಗೆ ಇಬ್ಬರಿಗೂ ಬಂದ್ಬಿಟ್ಟು ಒಂದು ಉತ್ತೇಜನ ನೀಡೋದಕ್ಕೋಸ್ಕರ ಪ್ರಧಾನಮಂತ್ರಿ ಚಾಲನೆ ನೀಡಿರೋದು ಇವತ್ತೆಲ್ಲರೂ ಸಂತೋಷ ಆಗ್ತಾ ಇದೆ. ಸೊ ಈ ಒಂದು ಸ್ಕೀಮಿಂದ ಉದ್ಯೋಗಿಗಳಿಗೆ ಉದ್ಯೋಗದಾತರಿಗೆ ಇಬ್ಬರಿಗೂ ಬಂದ್ಬಿಟ್ಟು ಆರ್ಥಿಕವಾಗಿ ಒಂದು ಭದ್ರತೆಯನ್ನು ಒದಗಿಸ್ತಾ ಇದೆ. ಥ್ಯಾಂಕ್ ಯು. Today we have received an amount of 12,45,000 for the benefit of this scheme, and we are grateful to our Prime Minister, Mr. Narendra Modi ji, as well as the contribution we have received today is a great amount for this company. I thank you. ये प्रधानमंत्री का जो स्कीम है, जिसकी वजह से जो भी फ्रेशर्स है, जो कंट्री के युवा एम्प्लॉयज़ है, उनके लिए ये एक बहुत अच्छा स्कीम उनके लिए यूज़ हो जाएगा, क्योंकि फ्रेशर्स लोगों को बाहर इतना सैलरी मिलता नहीं है. तो ये मोदी जी के स्कीम की वजह से जो इनको अमाउंट मिलेगा, उसकी वजह से बहुत एम्प्लॉयज़ या बहुत फ्रेशर्स चीयर अप या मोटिवेट होके वो अपने जॉब के ऊपर कॉन्सेंट्रेट करेंगे. सो एट द एंड मैं ये कहूँगी कि इंडिया में बहुत सारे स्कीम्स सीनियर सिटीजन्स या लेडीज़ के लिए आते थे इतने दिन, बट दिस इज़ द फर्स्ट स्कीम दैट PMO has started for the youth of India. Namrata I am. It's very helpful for us as a freshers. We are coming from different states and like that for employment, as it will be so motivating and improving our skills. It will be useful for us. So this scheme is very helpful in terms of creating an employment job and for employers as well. So with these schemes we are getting a lot of monetary benefits and helping a lot of associates, which helps their family members and their first time employment. So it's a great opportunity to have this kind of schemes in future and introduce employee generation as well as it grows GDP level. ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಧಾನಮಂತ್ರಿ ವಿಕಸಿತ ಭಾರತ ಯೋಜನೆಯ ಒಂದು ಅವಸರಕ್ಕೆ ಇಲ್ಲಿ ಬಂದಿದ್ದೀವಿ ನಾವು. ಆದರೆ ಇಲ್ಲಿ ಬರೋದಕ್ಕೂ ಮುಂಚೆನೇ ಬ್ಯಾಕ್ಗ್ರೌಂಡಲ್ಲಿ ನಾವು ಸಾಕಷ್ಟು ಪಬ್ಲಿಸಿಟಿಯನ್ನು ಕೊಟ್ಟಿದ್ವಿ. ESIನ ಬ್ರಾಂಚ್ ಮ್ಯಾನೇಜರ್ ಆಗಿ ನಾನು ಇಲ್ಲಿ EPFOನ ಜೊತೆಗೆ ಸಾಕಷ್ಟು ಪಬ್ಲಿಸಿಟಿಯನ್ನು ಕೊಟ್ಟು ಎಷ್ಟೋ ಜನ ಇಲ್ಲಿ ಎನ್ವೈರ್ನ್ಮೆಂಟ್ ಈ ಒಂದು ಎಂಪ್ಲಾಯ್ಮೆಂಟ್ನ ತಗೊಳ್ಳೋಕ್ಕೂ ಕೂಡ ನಾವು ಹೆಲ್ಪ್ ಮಾಡಿದ್ದೀವಿ. ಎಂಪ್ಲಾಯ್ಮೆಂಟ್ ಅಷ್ಟೇ ಅಲ್ಲ, ಅವ್ರಿಗೆ ಇನ್ಸೆಂಟಿವ್ಸ್ ಕೂಡ ಸಿಕ್ಕಿದೆ. ಇನ್ಸೆಂಟಿವ್ ಅಂದರೆ ಏನು? ಅವ್ರು ಬರೋ ಸಂಬಳದ ಜೊತೆಗೆ ಎಕ್ಸ್ಟ್ರಾ ಒಂದಷ್ಟು ದುಡ್ಡು. ಈ ದುಡ್ಡಿಂದ ಅವರು ಏನು ಕಷ್ಟ ಇದೆ ಅದನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಜೊತೆಗೆ ಸಾಕಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿರೋದಲ್ಲದೆ ಎಂಪ್ಲಾಯರ್ಗಳಾಗಿ ಅಂದರೆ ಕೆಲಸ ಕೊಟ್ಟೋರ್ಗೂ ಕೂಡ ಇಲ್ಲಿ ಎಂಪ್ಲಾಯ್ಮೆಂಟ್ ಅಂದರೆ ಒಂದಷ್ಟು ಬೆನಿಫಿಟ್ಸ್ನ ಕೂಡ ಕೊಟ್ಟಿದ್ದಾರೆ. ಶ್ರೀ ಕುಮಾರ್ ರಾಹುಲ್ ಅವರು ದೊರೆಯುವ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ವೃತ್ತಿ ಬದುಕಿನಲ್ಲಿ ಯಶಸ್ಸು ಸಾಧಿಸುವಂತೆ ಯುವಕರಿಗೆ ಕರೆ ನೀಡಿದರು. ಒಂದು ಉದ್ಯೋಗ ಕೇವಲ ವ್ಯಕ್ತಿಯ ಬದುಕನ್ನಷ್ಟೇ ಅಲ್ಲ, ಒಂದು ಕುಟುಂಬದ ಕನಸುಗಳನ್ನು ಸಾಕಾರಗೊಳಿಸುತ್ತದೆ. ಯುವ ಶಕ್ತಿಗೆ ಅವಕಾಶ ನೀಡುವ ಇಂತಹ ಕಾರ್ಯಕ್ರಮಗಳು ವಿಕಸಿತ ಭಾರತದ ನಿರ್ಮಾಣಕ್ಕೆ ಬಲ ತುಂಬುತ್ತವೆ. ವಿಕಸಿತ ಭಾರತದ ಹೆಜ್ಜೆಯಲ್ಲಿ ಕನಸುಗಳಿಗೆ ಹೊಸ ದಾರಿ, ಉದ್ಯೋಗದ ಭರವಸೆ, ಉಜ್ವಲ ಭವಿಷ್ಯದತ್ತ.